ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಏನ್ ಪ್ರಿಯರೇ, ಹಾಲೆಲೂಯ ಅಂದ ಕೂಡಲೇ ಭಯಪಟ್ರಾ? ಎಚ್ಚರಗೊಂಡಿದ್ದೀರಾ? ನಿಮ್ಮ ಅಟ್ರಾಕ್ಷನ್ ವಾಕ್ಯದ ಕಡೆಗೆ ಬರಬೇಕೆಂದು ಯೋಚಿಸಿ ಸ್ವಲ್ಪ ಜೋರಾಗಿ ಹಾಲೆಲೂಯ ಹೇಳ್ತೇನೆ, ನಿಮ್ಮನ್ನು ಎದ್ದೇಳಿಸುವುದಕ್ಕಾಗಿ, ಎಚ್ಚರಗೊಳಿಸುವುದಕ್ಕಾಗಿ. ನನಗೊತ್ತು ಈಗಾಗಲೇ ಬಹಳಷ್ಟು ಜನ ನೀವು ಎದ್ದು ಕೆಲಸ ಮಾಡ್ಕೊಂಡಿದ್ದೀರೆಂದು, ಇನ್ನು ಕೆಲವರು ಇನ್ನೂ ಹಾಸಿಗೆ ಮೇಲಿದ್ದಾರೆಂದು ಗೊತ್ತು. ಬನ್ನಿ, ಹಾಗಾದರೆ ಈ 7 ಗಂಟೆಗೆ ಪ್ರತಿದಿನ ಎಲ್ಲರಿಗೂ ಅನುಕೂಲವಿರುವ ಹಾಗೆ ಈ ಅನುದಿನದ ಧ್ಯಾನವನ್ನು ಅನೇಕ ದಿನಗಳಿಂದ ಮುಂದುವರಿಸುತ್ತಾ ಇದ್ದೇವೆ. ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ, ನಮಗೆ ಕಲಿಸಿಕೊಡಿರಿ, ನಮಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಡಿ. ನಾವು ನಂಬಿಕೆಯಲ್ಲಿ ಬೆಳೆಯುವ ಹಾಗೆ, ಭಕ್ತಿ ಕಾಪಾಡಿಕೊಳ್ಳುವ ಹಾಗೆ, ಈ ಲೋಕದಲ್ಲಿ ಪ್ರತಿ ಕೊರತೆ ನೀಗಿಸಲ್ಪಡುವ ಹಾಗೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡು ಪ್ರಾರ್ಥಿಸುವವರನ್ನಾಗಿ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಈ ಸಮಯದಲ್ಲಿ ದ ನೀಡ್ ಆಫ್ ದಿಸ್ ಅವರ್, ಈ ಸಮಯದಲ್ಲಿ ನಮಗೆ ಅವಶ್ಯಕವಾದದ್ದು, ವಿಶ್ವಾಸಿಗೆ ಅವಶ್ಯಕವಾದದ್ದು ಮುಖ್ಯವಾಗಿ ಪ್ರಾರ್ಥನೆಯಾಗಿದೆ. ಪ್ರಾರ್ಥಿಸುತ್ತಾ ಇದ್ದೀರಾ? ನೀವು ಎಷ್ಟೊತ್ತು ಪ್ರಾರ್ಥಿಸ್ತಾ ಇದ್ದೀರಿ? ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಿ? ಹೇಗೆ ಪ್ರಾರ್ಥಿಸ್ತಾ ಇದ್ದೀರಿ? ಎಲ್ಲಿ ಪ್ರಾರ್ಥಿಸ್ತಾ ಇದ್ದೀರಿ? ಯಾವಾಗ ಪ್ರಾರ್ಥಿಸ್ತಾ ಇದ್ದೀರಿ? ಹೌದು ಪ್ರಿಯರೇ, ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಪಡೆದುಕೊಂಡು ಎಲ್ಲಿ ಪ್ರಾರ್ಥಿಸ್ತಿದ್ದೆ, ನಾವು ಏಕಾಂತವಾಗಿ ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥಿಸ್ತಿದ್ದೇವಾ ಎಂದು ತಿಳ್ಕೊಳ್ಬೇಕು. ಇಲ್ಲವೇ ಎಲ್ಲರೂ ಕೇಳಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಯಾವಾಗ ಪ್ರಾರ್ಥಿಸ್ತಿದ್ದೇವೆ? ಏನೋ ಆಪತ್ತುಗಳು, ಕಷ್ಟಗಳು ಬಂದಾಗ ಮಾತ್ರ ಪ್ರಾರ್ಥಿಸ್ತಿದ್ದೇವಾ ಅಥವಾ ಎಲ್ಲಾ ಸಮಯದಲ್ಲಿ ಪ್ರಾರ್ಥಿಸುತ್ತಿದ್ದೇವಾ? ಹೇಗೆ ಪ್ರಾರ್ಥಿಸ್ತಿದ್ದೇವೆ? ನಮಗೆ ಬೇಕಾದದ್ದೇ ದೇವರಿಗೆ ಬೇಡಿಕೊಳ್ಳುವುದೊಂದೇ ಪ್ರಾರ್ಥನೆ ಅಂದುಕೊಳ್ತಾ ಇದ್ದೇವೋ, ಇಲ್ಲವೇ ಕರ್ತನ ಚಿತ್ತದಲ್ಲಿ ನಮ್ಮ ಅವಶ್ಯಕತೆ ತೀರುವಂತೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಇಂತಹ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಇರಬೇಕು. ಏನೆಂದು ಪ್ರಾರ್ಥಿಸ್ತಾ ಇದ್ದೀರಿ? ಏನನ್ನು ದೇವರಿಂದ ಕೇಳ್ತಾ ಇದ್ದೀರಿ? ಒಂದು ಗುರಿ ಇದೆಯಾ? ಒಂದು ಮುಖ್ಯವಾದ ವಿಷಯಕ್ಕಾಗಿ ದೇವರಿಗೆ ಬೇಡಿಕೊಳ್ತಾ ಇದ್ದೀರಾ ಎಂದು ಪರಿಶೀಲಿಸಿಕೊಳ್ಳಿರಿ. ಈಗ ವರ್ಷಾಂತ್ಯಕ್ಕೆ ಬಂದಿದ್ದೇವೆ. ಈ ವರ್ಷದಲ್ಲೆಲ್ಲ ನೀವು ಬಹಳ ಪ್ರಾರ್ಥನೆ ಮಾಡಿರ್ತೀರಲ್ಲವೇ? ಈಗಾಗಲೇ ಎಷ್ಟೋ ಸಾರಿ ನೀವು ವೈಯಕ್ತಿಕ ಪ್ರಾರ್ಥನೆ ಮಾಡಿರ್ತೀರಿ, ಉಪವಾಸ ಪ್ರಾರ್ಥನೆ ಮಾಡಿರ್ತೀರಿ, ಸಭೆಯಾಗಿ ಪ್ರಾರ್ಥನೆ ಮಾಡಿರ್ತೀರಿ, ಕುಟುಂಬವಾಗಿ ಪ್ರಾರ್ಥನೆ ಮಾಡಿರ್ತೀರಿ, ಗಂಡ ಹೆಂಡತಿಯಾಗಿ ಪ್ರಾರ್ಥನೆ ಮಾಡಿರ್ತೀರಿ, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿರ್ತೀರಿ. ಹಾಗಾದರೆ ನೀವು ಪ್ರಾರ್ಥನೆಯಲ್ಲಿ ಬೇಡಿಕೊಂಡವುಗಳೆಲ್ಲ ನಿಮಗೆ ದೊರಕಿವೆಯಾ? ನೀವು ಏನು ಹೇಳ್ತಾ ಇದ್ದೀರಿ ಎಂದು ನನಗೆ ಗೊತ್ತಾಗೋದಿಲ್ವಲ್ಲ. ಅದಕ್ಕೆ ಲೈವ್ ಚಾಟ್ನಲ್ಲಿ ಬಂದು ದೊರಕಿದೆ ಇಲ್ಲವೇ ದೊರಕಿಲ್ಲ ಎಂಬ ವಿಷಯವನ್ನು ಟೈಪ್ ಮಾಡಿರಿ. ಬಹಳಷ್ಟು ಜನ ಹೇಳ್ತಾ ಇರಬಹುದು, ನಮಗೆಲ್ಲಾ ವಿಷಯಗಳು ದೊರಕಿಲ್ಲ ಎಂಬುದಾಗಿ. ಈ ವರ್ಷದ ಅಂತ್ಯದಲ್ಲಿ ನಾವು ಬೇಡಿಕೊಂಡದ್ದನ್ನು ದೇವರು ಯಾಕೆ ಕೊಡಲಿಲ್ಲ? ಏನನ್ನು ಬೇಡಿಕೊಂಡಿದ್ದೇವೆ ಎಂಬುದಾಗಿ ಒಂದು ಲಿಸ್ಟ್ ಮಾಡಿಕೊಂಡು ಬರೆದಿಟ್ಕೊಂಡು ಪರಿಶೀಲನೆ ಮಾಡಿಕೊಳ್ಳ್ರಿ. ನೀವು ಬೇಡಿಕೊಂಡಿದ್ದು ಚೆನ್ನಾಗೇ ಇದೆ, ಬೇಡಿಕೊಂಡು ಕಾದುಕೊಂಡಿದ್ದೀರಾ? ಬೇಡಿಕೊಳ್ಳೋದಂದ್ರೆ ಏನೋ ಒಂದು ಪದದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಬೇಡಿಕೊಂಡು ಆಮೇನಂತ ಹೇಳುವಂಥದ್ದಲ್ಲ. ವಾಕ್ಯ ಹೇಳ್ತದೆ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂದು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂದು. ದೇವರು ಕೊಟ್ಟಿಲ್ಲ ಎಂದು ನೀವು ಹೇಳ್ತಾ ಇದ್ದೀರಿ, ಆದರೆ ಸರಿಯಾಗಿ ನೀವು ಕೇಳಿಲ್ಲ ಪ್ರಿಯರೇ. ಬೇಕಾದಷ್ಟು ನಂಬಿಕೆಯಿಂದ ಬೇಡಿಕೊಳ್ಳಲಿಲ್ಲ, ಆಸಕ್ತಿಯಿಂದ ಬೇಡಿಕೊಳ್ಳಲಿಲ್ಲ. ದೇವರು ಉತ್ತರ ಕೊಡುವವರೆಗೂ ನೀವು ಪ್ರಾರ್ಥಿಸಲಿಲ್ಲ. ಯೇಸುಕ್ರಿಸ್ತನು ಇದರ ಕುರಿತಾಗಿ ಹೇಳಿರುವಂತಹ ಒಂದು ಸಾಮ್ಯ ಸತ್ಯವೇದದಲ್ಲಿದೆ ನೋಡಿ. ಲೂಕನ ಸುವಾರ್ತೆ ಅದರಲ್ಲಿ ಅಧ್ಯಾಯ 11ನೇ ಅಧ್ಯಾಯ, ಲೂಕನ ಸುವಾರ್ತೆ 11ನೇ ಅಧ್ಯಾಯದ 5ನೇ ವಚನ ಓದುತ್ತೇನೆ, ಕೇಳ್ರಿ. ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ಅವನು ಸರಹೊತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು. ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ. ಅವನಿಗೆ ಊಟ ಮಾಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಕದಾ ಹಾಕಿ ಅದೆ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟನು. ಸ್ನೇಹಿತನಂತೆ ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನ ಬಳಿಗೆ ಹೋಗಿ, ನನ್ನ ಒಬ್ಬ ಸ್ನೇಹಿತ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಊಟ ಬಡಿಸುವುದಕ್ಕೆ ನನ್ನ ಹತ್ರ ಏನೂ ಇಲ್ಲ, ಕೆಲವೊಂದು ರೊಟ್ಟಿಗಳನ್ನು ಕೊಡು ಅಂತ ಕೇಳಿದ್ರೆ, ನಾನೂ ಮಲಗಿದ್ದೇನೆ, ನನ್ನ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ಈ ಮಧ್ಯರಾತ್ರಿಯಲ್ಲಿ ನಾನೇನಾದರೂ ಎದ್ದರೆ ನನ್ನ ಮಕ್ಕಳು ಕೂಡ ಎಚ್ಚರಗೊಳ್ತಾರೆ, ನಿದ್ದೆಯಿಂದ ಎದ್ದೇಳ್ತಾರೆ,
ಈಗ ನಮಗಾದರೂ ಮಕ್ಕಳಿಗೊಂದು ರೂಮು, ದೊಡ್ಡವರಿಗೊಂದು ರೂಮ್, ಅವರವರ ರೂಮ್ ಅವರಿಗಿವೆ. ಆದರೆ ಆ ಕಾಲದಲ್ಲಿ ಒಂದೇ ರೂಮಿನಲ್ಲಿ ಕುಟುಂಬವೆಲ್ಲ ಮಲಗಿಕೊಳ್ತಾ ಇತ್ತು, ಕುಟುಂಬವೆಲ್ಲ ನಿವಾಸಿಸುತ್ತಾ ಇತ್ತು. ಇವಾಗ್ಲೂ ಕೂಡ ಬಹಳಷ್ಟು ಜನ ಒಂದೇ ರೂಮ್ನಲ್ಲಿ, ಸಿಂಗಲ್ ರೂಮ್ನಲ್ಲಿ, ಅದು ಕೂಡ ಬೆಡ್ರೂಮ್ ಆಗಿರಲ್ಲ, ಪಕ್ಕದಲ್ಲೇ ಕಿಚನ್ ಇರುತ್ತೆ. ಏನಂತಾನೆ, ನನ್ನ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ. ನಾನೇನಾದರೂ ಎದ್ದೇಳುವುದಾದರೆ ಮನೆ ಯಜಮಾನನಾಗಿ ಎಲ್ಲರನ್ನೂ ಎದ್ದೇಳಿಸಬೇಕಾಗುತ್ತೆ, ನನ್ನಿಂದ ಎಲ್ಲರ ನಿದ್ದೆ ಕೆಟ್ಟು ಹೋಗುತ್ತೆ. ಹಾಗಾಗಿ ನಾನು ಈಗ ನಿನಗೆ ಎದ್ದು ರೊಟ್ಟಿ ಕೊಡಲಾರೆನು. ರೊಟ್ಟಿಗಳು ಇವೆ, ಆದರೆ ಸರಹೊತ್ತಲ್ಲಿ ನೀನು ಈಗ ಬಂದಿರೋದ್ರಿಂದ ನಾನು ಎದ್ದು ಕೊಡಲಿಕ್ಕಾಗುವುದಿಲ್ಲ ಎಂದು ಹೇಳಬಹುದೋ ಅಂತಾನೆ. ನಾನು ಎದ್ದು ಕೊಡ್ಲಿಕ್ಕಾಗೋದಿಲ್ಲ ಎಂದು ಹೇಳಿದಕ್ಕೆ ಆ ಸ್ನೇಹಿತನು ಒಂದು ವೇಳೆ ಹೊರಟು ಹೋಗುವುದಾದರೆ ಅವನು ಸ್ವಲ್ಪ ಹೊತ್ತು ಆಲೋಚಿಸಿ, ಅಯ್ಯೋ ಹೋಗ್ಲಿ ಬಿಡು, ನನ್ನ ಸ್ನೇಹಿತನು ಅವಶ್ಯಕತೆಯಲ್ಲಿ ಮಧ್ಯರಾತ್ರಿಯಲ್ಲಿ ಬಂದಿದ್ದಾನೆ, ಎದ್ದು ಹೋಗಿ ರೊಟ್ಟಿ ತಂದು ಕೊಡುವಷ್ಟರವರೆಗೂ ಕಾಯದಿದ್ದರೆ ಅವನಿಗೆ ಉತ್ತರ ಹೇಗೆ ದೊರಕುತ್ತೆ? ಹಾಗಾಗಿ ಅವನು ಬಾಗಿಲನ್ನು ತಟ್ಟುತ್ತಲೇ ಇರಬೇಕು, ಬೇಡಿಕೊಳ್ಳುತ್ತಲೇ ಇರಬೇಕು. ನೋಡಿರಿ, ಅಲ್ಲಿ ಒಂದು ಒಳ್ಳೆ ಮಾತಿದೆ. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವೆನೆಂದು ನಿಮಗೆ ಹೇಳುತ್ತೇನೆ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಏನಂತೆ, ಒಂದು ಸಾರಿ ಕೇಳಿದಾಗ ಕೊಡದೇ ಇರುವಾಗ ನಾಚಿಕೆ ಬಿಟ್ಟು ನಮಗಂತೂ ಅಬ್ಬೋ ದೇವ್ರ ಬಳಿಗೆ ಹೋದ್ರೂ ಕೂಡ ದೊಡ್ಡ ರೋಷ ಇರುತ್ತೆ. ದೇವ್ರು ಕೊಡೋದಿದ್ರೆ ಏನು, ನಾನೇ ತೆಗೆದುಕೊಳ್ತೇನೆ, ನಾನೇ ಇನ್ನೊಬ್ಬರಿಗೆ ಕೇಳ್ತೇನೆ, ನಾನೇ ಸಂಪಾದಿಸಿಕೊಳ್ತೇನೆ, ನಾನೇ ಅಡ್ಡದಾರಿಯಲ್ಲಿ ಸಂಪಾದಿಸ್ತೇನೆ ಎಂದು ಯೋಚಿಸಿ ಈ ದಿನ ಮನುಷ್ಯರು ದೇವರ ಮೇಲೆ ಪೂರ್ಣ ನಂಬಿಕೆ ಇಡುತ್ತಾ ಇಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಇನ್ನೇನೋ ಆಲ್ಟರ್ನೇಟಿವ್ ಆಗಿ ನಾನು ಇನ್ನೊಂದು ರೀತಿಯಲ್ಲಿ ಇದನ್ನು ಸಾಧಿಸಿಕೊಳ್ಳಬಲ್ಲೆ ಎಂಬುದಾಗಿ ಆಲೋಚಿಸಿ ನೀವು ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆಗೆ ಹೇಗೆ ಉತ್ತರ ಬರ್ತವೆ? ನೀವು ದೇವರನ್ನು ನಂಬಲಾರದೆ, ನಂಬಿಕೆಯಿಂದ ಬೇಡಿಕೊಳ್ಳಲಾರದವನು ತನಗೇನು ದೊರಕುತ್ತದೆ ಎಂದು ಕಾದು ಎದುರು ನೋಡುವ ಅಗತ್ಯ ಇಲ್ಲ ಅಂದಿದ್ದಾರೆ ದೇವರು. ಮೇಲಿಂದ ಮೇಲೆ ಬೇಡಿಕೊಳ್ಳಬೇಕೆಂಬುದಾಗಿದೆ ಬೈಬಲ್ನಲ್ಲಿ. ಪ್ರಾರ್ಥನೆ ಮಾಡೋದಂದ್ರೆ ಒಂದು ಮಾತು ಹೇಳಿ ಮುಗಿಸುವಂಥದ್ದಲ್ಲ ಪ್ರಿಯರೇ. ಕೀಪ್ ಆನ್ ಪ್ರೇಯಿಂಗ್ ಅಂಟಿಲ್ ಯು ಗೆಟ್ ಅನ್ ಆನ್ಸರ್. ಮತ್ತೆ 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 ದಿನಾಲು ಪ್ರಾರ್ಥಿಸಬೇಕು. ನನ್ನ ಜೀವಿತದಲ್ಲಿ ಕೆಲವೊಂದು ವಿಷಯಗಳಿಗಾಗಿ ವರ್ಷಗಳವರೆಗೂ ಪ್ರಾರ್ಥಿಸಿರುವ ಅನುಭವಗಳಿವೆ ಪ್ರಿಯರೇ. ಪ್ರತಿದಿನ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರೇ ಸ್ವಲ್ಪ ಒಂದು ದೊಡ್ಡ ಮನೆ ದಯಪಾಲಿಸಿರಿ ಎಂದು ಬೇಡಿಕೊಂಡೆ. ಮಕ್ಕಳು ಚಿಕ್ಕವರಾಗಿದ್ದಾಗ ಬಂದ ಮನೆಯೊಳಗೆ 5 ಅಡಿಯಷ್ಟು 6 ಅಡಿಯಷ್ಟು ಬೆಳೆದಿರುವ ಮಕ್ಕಳೊಂದಿಗೆ ಅದೇ ಮನೆಯಲ್ಲಿ, ಅದೇ ಚಿಕ್ಕ ಮನೆಯಲ್ಲೇ ಉಳ್ಕೊಂಡಿದ್ದೆವು. ಬಾಡಿಗೆ ಮನೆಯಾಗಿತ್ತು. ದೇವ್ರೆ, ಬಾಡಿಗೆ ಮನೆ ಆದ್ರೂ ಒಂದು ದೊಡ್ಡ ಮನೆ ದಯಪಾಲಿಸು ದೇವ್ರೆ ಎಂದು ದಿನಾಲು ಪ್ರಾರ್ಥಿಸ್ತಾ ಇದ್ದೆ. ಹಾಗೆಯೇ ನನ್ನ ಮಕ್ಕಳು ಬೆಳೆದು ದೊಡ್ಡವರಾದ್ರು. ಒಬ್ಬೊಬ್ಬರಿಗೆ 30-35 ವರ್ಷ ಆಗುವವರೆಗೂ ಅದೇ ಮನೆಯಲ್ಲಿ ಬೆಳೆದು ಬಂದರು. ದೇವರೇ, ಮಕ್ಕಳ ಮದುವೆ ವಿಷಯದಲ್ಲಿ ಸಹಾಯ ಮಾಡಿರಿ ದೇವರೇ, ಸಹಾಯ ಮಾಡಿರಿ ಎಂಬುದಾಗಿ ವರ್ಷಗಳವರೆಗೂ 2-3 ವರ್ಷಗಳವರೆಗೂ ಪ್ರಾರ್ಥನೆ ಮಾಡುತ್ತಲೇ ಇದ್ದೆ. ಯಾವ ಉತ್ತರ ಬರದೇ ಇರುವಾಗ ನನಗೆ ಬೇಸರವಾಯಿತು. ಏನು ದಿನಾಲು ಇದೇ ದೇವರಿಗೆ ಬೇಡಿಕೊಳ್ಬೇಕಾ? ಮನೆ ವಿಷಯ, ಮದುವೆ ವಿಷಯ, ಮನೆ ವಿಷಯ, ಮದುವೆ ವಿಷಯ ದಿನಾಲು ಬೇಡಿಕೊಳ್ತಾ ಇದ್ದೇನೆ, ಏನೂ ಆಗ್ತಾ ಇಲ್ಲ. 2 ವರ್ಷದಿಂದ ಬೇಡಿಕೊಳ್ತಿದ್ದೇನೆ. ಹಾಗೆ ಬೇಡಿಕೊಳ್ತಲೇ ಇದ್ದೆ. ಆದರೆ ಬೇಡಿಕೊಳ್ಳುತ್ತಲೇ ಇರುವಾಗ ತಕ್ಕ ಸಮಯದಲ್ಲಿ ದೇವರು ಅದ್ಭುತವಾಗಿ ಎಲ್ಲಾ ವಿಷಯಗಳಲ್ಲಿ ಊಹಿಸಲಾರದ ರೀತಿಯಲ್ಲಿ ಪರಿಸ್ಥಿತಿಗಳನ್ನು ತಾರುಮಾರಾಗಿ ಮಾಡಿ ಇದ್ದಕ್ಕಿದ್ದಂತೆ ನಾವು ಇದ್ದ ಮನೆಯನ್ನು ಖಾಲಿ ಮಾಡಿ ಬರುತ್ತೇವೆ. ಅದೇ ಸಮಯದಲ್ಲಿ ಒಂದು ದೊಡ್ಡ ಮನೆ ಬಾಡಿಗೆಗಾಗಿ ಸಿಗುತ್ತೆ. ಎಲ್ಲವೂ ಈ ರೀತಿ ದೇವರು ಏರ್ಪಡಿಸಿರುವಂತೆ ನಡೆಯುವುದನ್ನು ನೋಡುವಾಗ ನಾನು ಕಲಿತಿದ್ದೇನೆಂದರೆ, ಕೊಡುವವರೆಗೂ ಬೇಡಿಕೊಳ್ಬೇಕು, ನಾಚಿಕೆ ಬಿಟ್ಟು ಬೇಡಿಕೊಳ್ಬೇಕು. ನಾಚಿಕೆ ಎಲ್ಲವೋ ಇಷ್ಟು ಸಾರಿ ಬೇಡಿಕೊಳ್ತೀನಿ ನೀನು ಎಂದು ಹೇಳಿದ್ರೂ ಕೂಡ ನಾಚಿಕೆ ಎಲ್ಲ ದೇವರೇ, ನೀನೇ ಕೊಡು ದೇವರೇ, ನಿನ್ನ ಹೊರತು ನನಗೆ ಬೇರೆ ದಿಕ್ಕಿಲ್ಲ ಎಂದು ಬೇಡಿಕೊಳ್ಬೇಕಲ್ಲವೇ? ದೇವರ ಬಳಿಗೆ ಹೋಗಿ, ದೇವರೇ ನೀನೇನಾದರೂ ಕೊಡದೇ ಇದ್ದರೆ ನಾನು ನಿನ್ನನ್ನು ಬಿಟ್ಟು ಬಿಡ್ತೇನೆ, ನಿನ್ನನ್ನು ನಂಬಲ್ಲ, ನೀನು ದೇವರಲ್ಲ ಎನ್ನುವ ರೀತಿಯಲ್ಲಿ ನಿಮ್ಮಲ್ಲಿ ಬಹಳಷ್ಟು ಜನ ಇದಕ್ಕಿಂತ ಮುಂಚೆಯೇ ಹಾಗೆ ಅಂದುಕೊಂಡಿದ್ದಿರ್ತೀರಿ. ಬೇಡಿಕೊಂಡಿದ್ದನ್ನೇ ಮತ್ತೊಮ್ಮೆ ಬೇಡಿಕೊಳ್ಳಿರಿ. ಅಲ್ಲಿ ಬರೆದಿರುವುದನ್ನು ನೋಡ್ರಿ. ಹಾಗೆಯೇ ನೀವು ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಇದು ಕನ್ನಡದಲ್ಲಿ ಈ ರೀತಿಯಾಗಿದೆ. ಆದರೆ ಇಬ್ರಿಯ ಒರಿಜಿನಲ್ ಭಾಷೆಯಲ್ಲಿ ಹೇಗಿದೆ ಗೊತ್ತಾ? ಬೇಡಿಕೊಳ್ಳುತ್ತಲೇ ಇರಿ, ನಿಮಗೆ ದೊರೆಯುತ್ತಲೇ ಇರುತ್ತದೆ. ಹುಡುಕುತ್ತಲೇ ಇರಿ, ನಿಮಗೆ ಸಿಗುತ್ತಲೇ ಇರುತ್ತೆ. ತಟ್ಟುತ್ತಲೇ ಇರಿ, ನಿಮಗೆ ತೆರೆಯಲ್ಪಡುತ್ತಲೇ ಇರುತ್ತೆ. ತಟ್ಟಿ ಹೋಗುವುದಲ್ಲ, ಬಾಗಿಲು ತೆರೆಯುವವರೆಗೂ ತಟ್ಟುತ್ತಲೇ ಇರಿ.
ಬೇಡಿಕೊಂಡು ಬಿಡೋದಲ್ಲ, ದೇವರು ನಿಮ್ಮನ್ನು ಕನಿಕರಿಸುವವರೆಗೂ ನೀವು ಬೇಡಿಕೊಳ್ತಲೇ ಇರಬೇಕು. ಹುಡುಕಿರಿ, ಹುಡುಕಿರಿ, ಹುಡುಕಿರಿ. ಬೆಳ್ಳಿಯನ್ನು ಹುಡುಕಿದಂತೆ, ಬಂಗಾರ ಹುಡುಕಿದಂತೆ ಎಲ್ಲಿ ಹುಡುಕ್ತಾರೆ ಹೇಳಿ? ಬೆಳ್ಳಿ ಬಂಗಾರದ ಅಂಗಡಿಯಲ್ಲಿ ಹುಡುಕ್ತಾರೇನೋ? ಬಂಗಾರದ ಗಣಿ ಇದ್ದ ಸ್ಥಳದಲ್ಲಿ ನಾನು ಸೇವೆಗೆ ಹೋಗ್ತಿದ್ದೆ, KGFನಲ್ಲಿ, ಕೋಲಾರ್ ಗೋಲ್ಡ್ ಫೀಲ್ಡ್ನಲ್ಲಿ. ನಾನು ಅಂದ್ಕೊಂಡೆ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂದರೆ ಅಲ್ಲಿ ಆ ಬಂಗಾರದ ಗಣಿ ಏನಾದರೂ ಇರುತ್ತೆ ಅಂದ್ಕೊಂಡೆ. ತೀರಾ ಅಲ್ಲಿ ಹೋಗಿ ನೋಡಿದ್ರೆ ನನಗೆ ಆಶ್ಚರ್ಯವೆನಿಸಿತು. ಅವೆಲ್ಲ ಕಲ್ಲಿದ್ದಲು ಹಾಗಿದ್ದುವು. ಆ ಇದ್ದಲನ್ನು ಅಗೆಯುತ್ತಾ ಇದ್ದಾರೆ, ಆಳವಾಗಿ ಅಗೆಯುತ್ತಾ ಇದ್ರೆ ಆ ಇದ್ದಲಿನಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ತುಂಡುಗಳು ಸ್ವಲ್ಪ ದೊರಕ್ತಾವಂತೆ. ಅದು ಸ್ವಲ್ಪವೇ ಇರುತ್ತೆ. ಇಷ್ಟು ದೊಡ್ಡ ಇದ್ದಲು ತೆಗೆದ್ರೆ ಅಲ್ಲಿ ಸ್ವಲ್ಪವೇ ಸಿಗುತ್ತೆ. ಆದರೆ ಅದು ಬೆಲೆಯುಳ್ಳದಾಗಿರೋದ್ರಿಂದ ಅದನ್ನು ಅಗೆಯುತ್ತಲೇ ಇರ್ತಾರೆ, ಅದನ್ನು ಪರಿಶೀಲಿಸುತ್ತಾರೆ. ಅದನ್ನು ಪ್ಯೂರಿಫೈ ಮಾಡಿದ ನಂತರ ಅದರೊಳಗಿಂದ ಬಂಗಾರ ಬರುತ್ತೆ. ನಾವಾದರೂ ಗಬಕ್ಕಂತ ರೆಡಿಮೇಡ್ ಆಗಿ ದೇವರು ಎಲ್ಲವನ್ನು ಕೊಡಬೇಕಂದುಕೊಳ್ತಿದ್ದೇವೆ. ಆದರೆ ನೀವು ಬೇಡಿಕೊಂಡದ್ದನ್ನು ದೇವರು ನಿಮಗಾಗಿ ಸಿದ್ಧಪಡಿಸುತ್ತಾರೆ. ತಕ್ಕ ಕಾಲದಲ್ಲಿ ನಿಮಗೆ ಸಂತೃಪ್ತಿಗೊಳಿಸುತ್ತಲೇ ಇರ್ತಾರೆ. ಅದಕ್ಕೆ ಬೇಡಿಕೊಳ್ಳುತ್ತಲೇ ಇರಿ, ಬಾಗಲ್ ತಟ್ಟುತ್ತಲೇ ಇರಿ, ಹುಡುಕುತ್ತಲೇ ಇರಿ. ಇಲ್ಲಿ ಯೇಸುವೇ ಹೇಳಿದ್ದಾರೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ದೊರಕುವುದು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಎಂದು ಯೇಸು ಹೇಳುತ್ತಾರೆ 9ನೇ ವಚನದಲ್ಲಿ. ಹಾಗೆಯೇ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿಯೂ ಕೂಡ ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಒಬ್ಬ ಅನ್ಯಾಯಗಾರನಾದ ನ್ಯಾಯಾಧಿಪತಿ ಇದ್ದನಂತೆ. ಆ ನ್ಯಾಯಾಧಿಪತಿ ಬಳಿಗೆ ಒಬ್ಬ ವಿಧವೆ ಹೋಗಿ, ಅಯ್ಯ, ನನಗೆ ಯಾರೂ ದಿಕ್ಕಿಲ್ಲಯ್ಯ, ನಾನು ವಿಧವೆಯಾಗಿದ್ದೇನೆ. ಅಫ್ಕೋರ್ಸ್ ಈ ದಿನಗಳಲ್ಲಿ ವಿಧವೆ ಎಂಬ ಮಾತಿಗೆ ಸರಿಯಾದ ಅರ್ಥವೇ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಆ ವಿಧವೆಯರಲ್ಲಿ ಕೆಲಸ ಮಾಡುವಂಥವರಿದ್ದಾರೆ, ಕೆಲವರಂತೂ ಮದುವೆ ಮಾಡಿಕೊಂಡವರಿದ್ದಾರೆ, ಇಲ್ಲವೇ ಆಸ್ತಿ ಉಳ್ಳಂಥವರಿದ್ದಾರೆ. ಆದರೆ ಆ ಕಾಲದಲ್ಲಿ ಒಬ್ಬ ವಿಧವೆ ಅಂದರೆ ದಿಕ್ಕಿಲ್ಲದ ವ್ಯಕ್ತಿ ಎಂದರ್ಥ. ಶಿರಸ್ಸಿಲ್ಲದ ವ್ಯಕ್ತಿ, ಆಧರಣೆ ಇಲ್ಲದ ವ್ಯಕ್ತಿ, ಯಾರು ಸೇರಿಸಿಕೊಳ್ಳಲಾರದ ವ್ಯಕ್ತಿ ಎಂದರ್ಥ. ಬಹಳ ಅವಶ್ಯಕತೆಯಲ್ಲಿದ್ದಂತಹ ವ್ಯಕ್ತಿ, ಯಾವುದೇ ರೀತಿಯ ದುಡ್ಡಿಲ್ಲದಂತಹ ಸ್ತ್ರೀ. ಅಂಥವಳು ಹೋಗಿ ಆ ಒಬ್ಬ ನ್ಯಾಯಾಧಿಪತಿಗೆ ಬೇಡಿಕೊಳ್ತಲೇ ಇದ್ದಳಂತೆ. ಅವನೇನೋ ಕಠಿಣ ಹೃದಯಳವನು, ಲಂಚಕೋರನು, ದುಡ್ಡು ಕೊಟ್ಟ ಹೊರತು ಕೇಸ್ ನೋಡೋದೇ ಇಲ್ಲಂತೆ. ಸ್ವಲ್ಪವೂ ದಯೆ ದಾಕ್ಷಿಣ್ಯ ಇಲ್ಲದವನಾಗಿದ್ದನಂತೆ. ಆದರೆ ಇವಳೇನ್ ಮಾಡ್ತಾಳಂತೆ? ಈ ವಿಧವೆ ಮೇಲಿಂದ ಮೇಲೆ ಹೋಗಿ ಅವನಿಗೆ ಕೇಳ್ತಾ ಇದ್ದಿದ್ದಕ್ಕೆ, ನನ್ನ ನ್ಯಾಯ ತೀರಿಸು, ನನ್ನ ನ್ಯಾಯ ತೀರಿಸು, ನನ್ನ ನ್ಯಾಯ ತೀರಿಸು ಅಂದಾಗ 18ನೇ ಅಧ್ಯಾಯದ 4ನೇ ವಚನ ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷಿಸುವವನೂ ಅಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಮೇಲಿಂದ ಮೇಲೆ ಬಂದು ಕೇಳುತ್ತಾ ಇರುವುದರಿಂದ ನಾನು ಯಾವ ಮನುಷ್ಯನಿಗೂ ಭಯಪಡದಿದ್ದರೂ, ಯಾವ ದೇವರಿಗೂ ಭಯಪಡದಿದ್ದರೂ ಕೂಡ ಈಕೆ ನನ್ನನ್ನು ಕಾಡಿಸಿ ತೊಂದರೆ ಕೊಡುತ್ತಾ ಇರೋದರಿಂದ ಈಕೆಗೆ ನಾನು ನ್ಯಾಯ ತೀರಿಸ್ತೇನೆ ಅಂದುಕೊಂಡ. ದಿಕ್ಕಿಲ್ಲದ ಸ್ಥಿತಿಯಲ್ಲಿರುವಂತಹ ನಾವು ದೇವರೇ ದಿಕ್ಕಾಗಿದ್ದಾರೆಂದು ಮೇಲಿಂದ ಮೇಲೆ ಆತನಿಗೆ ಹೇಳಿಕೊಳ್ಳೋದಾದರೆ, ಆತನಿಗೆ ಬೇಡಿಕೊಳ್ಳುವುದಾದರೆ, ಆತನಿಗೆ ಮೊರೆ ಇಡುವುದಾದರೆ, ನಮ್ಮ ಮೇಲೆ ದಯ ತೋರಿಸಿದ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಸ್ನೇಹಿತನು ಯಾರು? ಸ್ನೇಹಿತನು ಯಾರ ಮನೆಗೆ ಹೋದ? ಬಂಧುಗಳ ಮನೆಗೆ ಹೋಗಲಿಲ್ಲ. ಆ ಸ್ನೇಹಿತನು ಮತ್ತೊಬ್ಬ ಸ್ನೇಹಿತನ ಮನೆಗೆ ಹೋದ. ಆ ಸ್ನೇಹಿತ ಮತ್ತೊಬ್ಬನ ಬಳಿಗೆ ಹೋದ. ಆ ಸ್ನೇಹಿತನು ದಯ ತೋರಿಸಿ ಈ ಸ್ನೇಹಿತನಿಗೆ ಕೊಡಲಾರದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಎದ್ದು ರೊಟ್ಟಿ ಕೊಟ್ಟಿರುವಂತೆ ನಮ್ಮ ನಿಜವಾದ ಸ್ನೇಹಿತನು ಯಾರು ಹೇಳಿ? ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ. ಆತನೇ ನಿಜವಾದ ಸ್ನೇಹಿತನು. ಆತನು ಎಂದೆಂದಿಗೂ ನಮ್ಮನ್ನು ಪ್ರೀತಿಸ್ತಾನೆ. ಇನ್ನು ಮೇಲೆ ನಿಮ್ಮನ್ನು ಆಳುಗಳೆಂದು ಕರೆಯದೆ ನಿಮ್ಮನ್ನು ಸ್ನೇಹಿತರೆಂದು ಕರೆತೇನೆಂದು ಯೇಸು ಹೇಳಿದಾರಲ್ಲವೇ? ಯೇಸುವಿನ ಬಳಿಗೆ ಮುಲಾಜಿಲ್ಲದಂತೆ ಒಬ್ಬ ಸ್ನೇಹಿತನ ಬಳಿಗೆ ಹೋದ ಹಾಗೆ, ಯಾವ ಈಗೋ ಅಡ್ಡ ಬರಲಾರ್ದ ಹಾಗೆ ನಾಚಿಕೆ ಬಿಟ್ಟು ಬೇಡಿಕೊಳ್ಳುವಂತೆ ಮನುಷ್ಯರಿಗೆ ಬೇಡಿಕೊಳ್ಳಬೇಡಿ, ಆದರೆ ದೇವರಿಗೆ ಗತಿಯಿಲ್ಲದ ಸ್ಥಿತಿಯಲ್ಲಿ ಕರ್ತನ ಪಾದ ಹಿಡಿದುಕೊಳ್ಳಿರಿ. ಖಚಿತವಾಗಿ ದೇವರು ನೆರವೇರಿಸ್ತಾರೆ. ದೇವರೇ, ನಾನು ದಿಕ್ಕಿಲ್ಲದವನಾಗಿದ್ದೇನೆ, ಯಾರು ನನಗೆ ಸಹಾಯ ಮಾಡದ ಸ್ಥಿತಿಯಲ್ಲಿದ್ದೇನೆ, ನೀನೇ ನನಗೆ ದಿಕ್ಕಾಗಿದ್ದಿ ಎಂಬ ಮನಸ್ತತ್ವದೊಂದಿಗೆ ನಾವು ದೇವರಿಗೆ ಹೋಗಿ ಬೇಡಿಕೊಳ್ಳುವುದಾದರೆ ತಪ್ಪದೆ ನಮಗೆ ಆತನು ಉತ್ತರ ಕೊಡ್ತಾನೆ. ಈ ವರ್ಷದಲ್ಲಿ ನಿಮ್ಮ ಕೆಲವೊಂದು ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಎಂದು ಹೇಳಿದಿರಲ್ಲವೇ? ಅವು ಈ ವರ್ಷಾಂತ್ಯದಲ್ಲಿ ಎಡಬಿಡದೆ ಈ ಕೆಲವು ದಿನಗಳಲ್ಲಿ ಸತತವಾಗಿ ಪ್ರಾರ್ಥಿಸಿ ನೋಡಿರಿ. ನೂತನ ವರ್ಷದೊಳಗೆ ಹೋಗೋದರೊಳಗಾಗಿ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ದೇವರು ತಪ್ಪದೆ ಉತ್ತರ ಕೊಡ್ತಾರೆ. ಕೆಲವೊಂದಕ್ಕೆ ನೋ ಅನ್ನಬಹುದು,
ಆದರೆ ಖಚಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ನಿಮ್ಮ ಮನಸ್ಸು ನೋ ಅನ್ನುವುದಕ್ಕೆ ಅವಕಾಶ ಕೊಡದೆ ದೇವರು ಕೊಡ್ಲಿಕ್ಕಾಗಲ್ಲ ಎಂಬ ಮನಸ್ತತ್ವ ಇಲ್ಲದಂತೆ ನೀವು ಮೇಲಿಂದ ಮೇಲೆ ದೇವರಿಗೆ ಬೇಡಿಕೊಳ್ತಿರುವಾಗ ಯಾಕೆ ನಿಮಗೆ ಉತ್ತರ ಆತನು ಕೊಡ್ತಾ ಇಲ್ಲ ಎಂಬ ವಿಷಯ ಆತನು ನಿಮಗೆ ತಿಳಿಸ್ತಾನೆ. ನೀನು ಬೇಡಿಕೊಂಡಿದ್ದು ಬಹಳ ಚಿಕ್ಕದಾಗಿದೆ, ನಾನು ನಿನಗೆ ದೊಡ್ಡದಾಗಿರುವುದನ್ನು ಕೊಡಬೇಕೆಂದು ಇದನ್ನು ಕೊಡ್ಲಿಕ್ಕಾಗ್ತಿಲ್ಲ ಅನ್ನುತ್ತಾರೆ. ಉತ್ತರ ಕೊಡ್ತಾರೆ ಖಂಡಿತವಾಗಿಯೂ. ನಾವು ಬೇಡಿಕೊಳ್ಳೋದು ಅಲ್ಪವಾಗಿರೋದಾದರೆ ಆತನು ಕೊಡೋದು ಅಪಾರ. ನಾವು ಬೇಡಿ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದನ್ನು ಕೊಡ್ತಾರೆ. ಈ ವರ್ಷದಲ್ಲಿ ಯಾವ ವಿಷಯದಲ್ಲಿ ನಿಮಗೆ ಉತ್ತರ ಸಿಗಲಿಲ್ಲವೋ ಆ ವಿಷಯಕ್ಕಾಗಿ ಪ್ರಾರ್ಥಿಸಿರಿ. ಈ ದಿನ ಸಾಯಂಕಾಲ ಬುಧವಾರದ ಪ್ರಾರ್ಥನೆ ಇರುತ್ತೆ ಅಲ್ಲವೇ, ಅಥವಾ ಉಪವಾಸ ಪ್ರಾರ್ಥನೆ ನಿಮ್ಮ ಚರ್ಚ್ನಲ್ಲಿ ನಡೆಯುತ್ತಿರುತ್ತೆ ಅಲ್ಲವೇ? ನಡೆಯುವುದಾದರೆ ತಪ್ಪದೆ ಭಾಗವಹಿಸಿರಿ. ಎಷ್ಟೋ ವರ್ಷಗಳಿಂದ ಬೇಡಿಕೊಳ್ತಾ ಇದ್ರೂ ಕೂಡ ದೊರಕದೇ ಇರುವಂತಹ ಉತ್ತರಗಳಿಗಾಗಿ, ಅವಶ್ಯಕತೆಗಳಿಗಾಗಿ ಕರ್ತನು ನಮಗೆ ಈ ದಿನ ಬ್ರೇಕ್ ಥ್ರೂ, ಒಂದು ಬಿಡುಗಡೆ ಕೊಡುವ ಹಾಗೆ ಎಡಬಿಡದೆ ನಾವು ಪ್ರಾರ್ಥಿಸ್ತೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಗರ್ಭಫಲದ ವಿಷಯ ಇರೋದಾದ್ರೆ, ಮದುವೆ ವಿಷಯವಿರೋದಾದರೆ, ಆರ್ಥಿಕ ತೊಂದರೆಗಳು, ಉದ್ಯೋಗದ ಸಮಸ್ಯೆಯೋ, ಪಾಪದ ಮೇಲಿನ ಜಯದ ಸಮಸ್ಯೆಯೋ, ಇಲ್ಲವೇ ನಿಮ್ಮ ಜೀವಿತದಲ್ಲಿರುವ ಯಾವುದಾದ್ರೂ ಒಂದು ಕುಂದು ಕೊರತೆಯೋ, ಅಥವಾ ಸ್ವಂತವಾಗಿ ನೀವು ಹೊರ ಬರಲಿಕ್ಕಾಗದ ಚಿಕ್ಕು ಬಂಧನ ಇರೋದಾದರೆ ಈ ರಾತ್ರಿ ಎಡಬಿಡದೆ ಪ್ರಾರ್ಥಿಸುತ್ತಾ ದೇವರೇ ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡೋದಿಲ್ಲ ಎಂದು ಹೇಳೋಣ. ಆ ಯಾಕೋಬನ ಹಾಗೆ ನಾವು ಹೋರಾಡುವುದಾದರೆ ಮೇಲಿಂದ ಮೇಲೆ ದೇವರು ನಮಗೂ ಕೂಡ ಉತ್ತರ ಕೊಡುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಬೇಡಿಕೊಳ್ಳಿರಿ, ಬೇಡಿಕೊಳ್ಳುತ್ತಲೇ ಇರಿ, ಹುಡುಕಿರಿ, ಹುಡುಕುತ್ತಲೇ ಇರಿ, ತಟ್ಟಿರಿ, ತಟ್ಟುತ್ತಲೇ ಇರಿ ಎಂಬುದಾಗಿ ನಿಮ್ಮ ವಾಕ್ಯ ಹೇಳುತ್ತದಲ್ಲವೇ? ನಮ್ಮ ಪ್ರಾರ್ಥನೆ ಕೇಳುವ ದೇವರು, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು ನೀವಾಗಿದ್ದೀರೆಂದು ನಂಬಿಕೆಯಿಂದ ಬೇಡಿಕೊಳ್ಳುವಂತೆ ಸಹಾಯ ಮಾಡಿರಿ. ನೀವು ಮಾತ್ರವೇ ನಮಗೆ ಉತ್ತರ ಕೊಡಬಲ್ಲಿರಿ ಎಂದು, ಬೇರೆ ರೀತಿಯಾಗಿ ನಮಗೆ ಯಾವುದೇ ಸಹಾಯ ದೊರಕುವುದಿಲ್ಲವೆಂದು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾಚಿಕೆ ಬಿಟ್ಟು ನಿಮ್ಮ ಸನ್ನಿಧಿಯಲ್ಲಿ ಮೊರೆ ಇಡುವುದಕ್ಕಾಗಿ ಅಹಂಕಾರವನ್ನು ಬಿಟ್ಟು ದೀನತೆಯೊಂದಿಗೆ ಬೇಡಿಕೊಳ್ಳಲು ಸಹಾಯ ಮಾಡಿರಿ. ತವಕದಿಂದ ನಿಮಗೆ ಬೇಡಿಕೊಳ್ಳುವ ಹಾಗೆಯೂ ನಿಮಗೆ ಮೊರೆ ಇಡುವ ಹಾಗೆಯೂ ಎಡಬಿಡದೆ ಪ್ರಾರ್ಥಿಸುವ ಪ್ರಾರ್ಥನೆ ನಮಗೆ ಕಲಿಸಿ. ಈ ವರ್ಷಾಂತ್ಯದಲ್ಲಿ ಏನೆಲ್ಲ ಆಟಂಕಗಳು ಯಾರ್ಯಾರ ಜೀವಿತದಲ್ಲಿವೆಯೋ, ಯಾರ್ಯಾರ ಪ್ರಾರ್ಥನೆಗೆ ಉತ್ತರ ದೊರಕಲಿಲ್ಲವೋ ಅವೆಲ್ಲವುಗಳನ್ನು ಹೊಂದಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮನ ಕಾರ್ಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಎಸ್, ನೀವು ಪ್ರಾರ್ಥಿಸಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸಲು ನಾವು ಸಿದ್ಧರಾಗಿದ್ದೇವೆ. 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಈ ದಿನ ರಾತ್ರಿ ಕರ್ತನ ಕೃಪೆಯಿಂದ ನಿಮ್ಮ ಚರ್ಚ್ಗಳಲ್ಲಿ ನಡೆಯುವಂತಹ ಮಧ್ಯವಾರದ ಉಪವಾಸ ಪ್ರಾರ್ಥನೆ ಕೂಟ ಇರುವುದಾದರೆ ತಪ್ಪದೇ ಅಲ್ಲಿ ಭಾಗವಹಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ. ಅದ್ಭುತಗಳಿಗಾಗಿ ಕಾದು ಎದುರು ನೋಡೋಣ. ದೇವರು ಕೊಡುವ ಉತ್ತರ ಹೊಂದಿಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.